ಇದು ದರ್ಶನ್ ಸರ್ ಅವರಿಗೆ ಸಂಬಂಧಪಟ್ಟ ವಿಚಾರ. ದರ್ಶನ್ ಸರ್ ಅಭಿಮಾನಿಗಳು ಒಂದಿಷ್ಟು ಸಮಾಧಾನಕರವಾಗಿ ಈ ವಿಡಿಯೋನ ನೀವು ಗಮನಿಸಬೇಕಾಗ್ತದೆ. ದರ್ಶನ್ ಸರ್ ಅವರಿಗೆ ಯಾವ ಯಾವ ರೀತಿಯ ಆತಂಕಗಳಿದೆ ಮತ್ತೆ ಯಾವ ಯಾವ ರೀತಿ ಅವರಿಗೆ ಕಾನೂನಿನಿಂದ ತಪ್ಪಿಸಿಕೊಳ್ಳಿಕ್ಕೆ, ಅಂದ್ರೆ ತಪ್ಪಿಸಿಕೊಳ್ಳುವುದಂದ್ರೆ ಕಾನೂನಿನ ಪ್ರಕಾರ ತಪ್ಪಿಸಿಕೊಳ್ಳಿಕ್ಕೆ ಯಾವ್ಯಾವ ಮಾರ್ಗಗಳಿವೆ ಮತ್ತು ದರ್ಶನ್ ಸರ್ಗೆ ಯಾವ ರೀತಿಯ ಆತಂಕಗಳನ್ನ ಪೊಲೀಸರು ಸೃಷ್ಟಿ ಮಾಡ್ತಾ ಇದ್ದಾರೆ ಮತ್ತು ಪೊಲೀಸರಿಂದ ಸಾಕ್ಷಿಗಳು ಯಾವ ರೀತಿ ಕೋರ್ಟ್ ಹೋಗ್ತಾ ಇದೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಬನ್ನಿ ನೇರವಾಗಿ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ, ಏನೇನಿದೆ ಅಂತೇಳಿ. ನೋಡಿ, ದರ್ಶನ್ ಸರ್ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದು ಜೂನ್ 11, 2024 ಅವರನ್ನ ಫಸ್ಟ್ ಅಂದ್ರೆ ಮೊದಲ ಬಾರಿಗೆ ಅರೆಸ್ಟ್ ಮಾಡಲಾಗುತ್ತೆ. ಅಂದ್ರೆ ಕಾನೂನಿನ ಒಂದು ವ್ಯವಸ್ಥೆಯಲ್ಲಿ ಅವರನ್ನ ಕರೆದುಕೊಂಡು ಹೋಗಿ ನ್ಯಾಯಾಂಗ ಬಂಧನದಲ್ಲಿ ಇಟ್ಕೊಳಕ್ಕಾಗತ್ತೆ. ಅದು ಜೂನ್ 11, 2024. ಸೊ ಆವತ್ತಿನಿಂದ ಹಾಗೆ ಅವರ ಕೇಸು ಮೂವ್ ಆಗ್ತಾನೆ ಬಂತು, ಅಂದ್ರೆ ಮುಂದುವರಿತಾನೆ ಬಂತು. ಸಾಕ್ಷಿಗಳನ್ನ ಕಲೆ ಹಾಕೋದಾಗಿರ್ಬಹುದು, ವಿಟ್ನೆಸ್ ಗಳನ್ನ ಲೆಕ್ಕ ಹಾಕೋದಾಗಿರ್ಬಹುದು, ಅಥವಾ ಬೇರೆ ಬೇರೆ ಕಲೆಕ್ಟ್ ಗಳನ್ನ ಮಾಡೋದಾಗಿರಬಹುದು, ರಕ್ತದ ಕಲೆಗಳಾಗಿರ್ಬಹುದು, ಅಥವಾ ಹೇರ್ ಅಂದ್ರೆ ಕೂದಲುಗಳನ್ನಾಗಿರಬಹುದು, ಮತ್ತು ಅವರ ಅಂದ್ರೆ ಕಣ್ಣುಗಳನ್ನ ಕೂಡ ಅವರು ಪರೀಕ್ಷೆ ಮಾಡೋದಾಗಿರಬಹುದು, ಅಥವಾ ಬ್ಲಡ್ ಟೆಸ್ಟ್ ಆಗಿರಬಹುದು, ಬೇರೆ ಬೇರೆ ರೀತಿಯ ಎಲ್ಲಾ ಟೆಸ್ಟ್ ಗಳನ್ನ ಕಾನೂನು ತನ್ನ ನ್ಯಾಯ ಪರವಾಗಿಯೋ ಅಥವಾ ಇನ್ನೊಂದು ವಕೀಲರು ಮತ್ತು ಸರ್ಕಾರದ ಪರ ವಕೀಲರು ಮತ್ತು ಪೊಲೀಸರು ಮಾಡ್ತಾ ಬಂದ್ರು, ತನಿಖಾಧಿಕಾರಿಗಳು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ 30 ಅಕ್ಟೋಬರ್ 2024 ಹೈಕೋರ್ಟ್ 6 ವಾರಗಳ ಕಾಲ, ಅಂದ್ರೆ ಅವ್ರಿಗೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟಿತ್ತು. ಯಾವ ರೀತಿ ಕೊಟ್ಟಿತ್ತಪ್ಪ ಅಂದ್ರೆ ಅಕ್ಟೋಬರ್ನಲ್ಲಿ 2024 ಅಕ್ಟೋಬರ್ನಲ್ಲಿ ಅವರಿಗೆ 6 ವಾರಗಳ ಕಾಲ ಒಂದು ಬೇಲನ್ನ ಕೂಡ ಕೊಟ್ಟಿತ್ತು, ಮಧ್ಯಂತರ ಜಾಮೀನು. ಅವ್ರಿಗೇನೋ ಬ್ಯಾಕ್ ಫೇನ್ ಇದೆ, ಬೆನ್ನು ನೋಯ್ತಾ ಇದೆ ಅಂತ ಹೇಳಿ ಅವಾಗ ಬೇಲನ್ನ ಪಡ್ಕೊಂಡಿದ್ರು. ಆದ ನಂತರದಲ್ಲಿ ಮತ್ತೆ 9 ಡಿಸೆಂಬರ್ 2024 ಅವರಿಗೆ ಸಂಪೂರ್ಣವಾದಂತಹ ಬೇಲನ್ನ ಕೊಡ್ತು, ಅಂದ್ರೆ ರೆಗ್ಯುಲರ್ ಬೇಲನ್ನ ಕೊಡ್ತು. ಆ ರೆಗ್ಯುಲರ್ ಬೇಲ್ ಕೊಟ್ಟಾದ ಮೇಲೆ ಅವರು ಚಿತ್ರೀಕರಣಗಳಲ್ಲಿ ಭಾಗಿಯಾದ್ರು, ಅದಾದ್ಮೇಲೆ ಒಂದಿಷ್ಟು ಅಡ್ಡಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಇದೆಲ್ಲ ನಡೀತು ಅವರ ಜರ್ನಿ ಲೈಫ್. ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ಅದು ಅಕ್ಟೋಬರ್ ನಲ್ಲಿ ಸಿಕ್ಕಿರುತ್ತೆ. ಅಕ್ಟೋಬರ್ ನಲ್ಲಿ ಅವರು 6 ವಾರಗಳ ಕಾಲ ಹೊರಗೆ ಬಂದಿರ್ತಾರೆ. ಆದ್ರೆ 9 ಡಿಸೆಂಬರ್ 2024 ಅವರು ರೆಗ್ಯುಲರ್ ಬೇಲ್ ಅನ್ನ ತಗೋತಾರೆ. ಡಿಸೆಂಬರ್ದಲ್ಲಿ ಅವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ, ಹೊರಗಡೆ ಬರ್ತಾರೆ. ಹೊರಗಡೆ ಬಂದಾದ್ಮೇಲೆ ನಂತರ ಅವರಿಗೆ ಹಾಗೆ ಮುಂದುವರಿತಾರೆ. ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ಸರ್ಕಾರದ ಪರ ವಕೀಲರು ಹೋಗಿ ಅದನ್ನ ರದ್ದುಪಡಿಸಬೇಕಂತ ಅರ್ಜಿ ಕೋರಿ 14, 2025 ಏನ್ ಮಾಡ್ತಾರೆ, ಆಗಸ್ಟ್ 14, 2025 ಸುಪ್ರೀಂ ಕೋರ್ಟ್ ರದ್ದುಪಡಿಸುತ್ತೆ ಈ ಒಂದು ರೆಗ್ಯುಲರ್ ಬೇಲನ್ನ. ಮತ್ತೆ ಆ ಕೂಡಲೇ ಅವರು ಜೈಲಿಗೆ ಹೋಗ್ತಾರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಅಲ್ಲಿಂದ ಜೈಲಿಗೆ ಹೋದಂತವ್ರು ಇಲ್ಲಿಯವರೆಗೂ ಯಾವುದೇ ಬೇಲ್ ಅರ್ಜಿ ಹಾಕಿದ್ದಾರೆ, ಬಟ್ ಅದನ್ನ ರಿಜೆಕ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್. ಯಾಕೆ ಏನು ಅನ್ನೋದು ನಿಮಗೆ ಬಹಳಷ್ಟು ಬಲಿಷ್ಠವಾಗಿ ಇನ್ನಷ್ಟು ಇದ್ರ ಬಗ್ಗೆ ವಿಚಾರ ತಿಳಿಸ್ತಾ ಹೋಗ್ತೀನಿ. ನಿಮಗೆಲ್ರಿಗೂ ಗೊತ್ತಿದೆ, ಸರ್ಕಾರದ ಪರ ವಕೀಲರು ಹೋಗಿ ಬೇಲನ್ನ ಕ್ಯಾನ್ಸಲ್ ಮಾಡಿದ್ದು, ರದ್ದುಪಡಿಸಿದ್ದು ಅಂತ ಹೇಳಿ. ಅದಾದ ಮೇಲೆ ಏನಿ ಸುಪ್ರೀಂ ಕೋರ್ಟ್ ಒಂದು ಅವರ ಜಾಮೀನನ್ನ ರದ್ದುಪಡಿಸಿ ಅವರಿಗೆ ಮತ್ತೆ ನ್ಯಾಯಾಂಗ ಬಂಧನದಲ್ಲಿ ಇರಬೇಕು ಅಂತ ಹೇಳುತ್ತೋ, ಆವಾಗಿನಿಂದ ಆರಂಭವಾಯಿತು. ದರ್ಶನ್ ಸರ್ ಒಂದಿಷ್ಟು ದಿನಗಳ ಹಿಂದೆ ಬೇಲನ್ನ ಕೂಡ ಹಾಕಿದ್ರು, ರೆಗ್ಯುಲರ್ ಬೇಲನ್ನ ಕೂಡ ಅರ್ಜಿ ಹಾಕಿದ್ರು, ರಿಜೆಕ್ಟ್ ಮಾಡಿತು. ಅದಕ್ಕೆ ಸಂಬಂಧಪಟ್ಟಂಗೆ ಪವಿತ್ರ ಗೌಡ ಅನ್ನುವಂತ ಈ ಮಹಿಳೆ ಕೂಡ ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕಿರ್ತಾರೆ. ಅವರ ಒಂದು ಬೇಲನ್ನು ಕೂಡ ವಜಾಪಡಿಸುತ್ತೆ, ರದ್ದುಪಡಿಸುತ್ತೆ. ಯಾಕೆ ಸುಪ್ರೀಂ ಕೋರ್ಟ್ ಈ ರೀತಿ ಮಾಡ್ತು ಅಂತ. ದರ್ಶನ್ ಸರ್ ಅವರಿಗೆ ಬೇಲ್ ಇನ್ಮೇಲೆ ಸಿಗೋದಿಲ್ಲ, ಆಮೇಲೆ ಪವಿತ್ರ ಗೌಡ ಅವ್ರಿಗೂ ಇನ್ಮೇಲೆ ಬೇಲ್ ಸಿಗೋದಿಲ್ಲ ಅನ್ನುವ ಒಂದಿಷ್ಟು ಟಾಪಿಕ್ ಇದೆ. ಯಾಕೆ, ಏನು ಬೇಲ್ ಯಾಕೆ ಸಿಗೋದಿಲ್ಲ ಅಂತ. ಈ ಟ್ರಯಲ್ ಆರಂಭ ಆಯ್ತು. ಅದಾದ್ಮೇಲೆ ಈ ಕೇಸ್ ಕೂಡ ಬಹಳಷ್ಟು ಜೂನ್ ಆಗಿ ಮುಂದೆ ಸಾಗ್ತಾ ಇದೆ. ಅಂದ್ರೆ ಒಂದು ಯಾವ ರೀತಿ ಈ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂದ್ರೆ, ನ್ಯಾಯಾಲಯದಲ್ಲಿ ಎಷ್ಟು ಜನಕ್ಕೆ ಮಿನಿಮಮ್ ಬರಕ್ಕೆ ಅವಕಾಶ ಇದೆಯೋ, ಆಮೇಲೆ ಮೀಡಿಯಾದವರಿಗಾಗಿರ್ಬಹುದು ಅಥವಾ ಯಾವುದೇ ಅಪ್ಡೇಟ್ಸ್ ಕೊಡುವಂತವ್ರಿಗಾಗಿರ್ಬಹುದು ಒಳಗಡೆ ಅವಕಾಶ ಕೊಡ್ತಾ ಇಲ್ಲ. ಅಷ್ಟು ಸ್ಟ್ರಿಕ್ಟ್ ಆಗಿ ಈ ಒಂದು ಕೇಸನ್ನ ನಡೆಸ್ತಾ ಇದ್ದಾರೆ. ಹೊರಗೆ ಯಾವುದೇ ಬಿಟ್ಟು ಕೊಡ್ತಾ ಇಲ್ಲ. ಅಂದ್ರೆ ನಮ್ಮಂತ ಒಂದು ಈಗ ನಿಮ್ ಮುಂದೆ ಹೇಳ್ತಾ ಇದೀವಲ್ಲ, ಸುದ್ದಿಗಾರರಿಗಾಗಿರ್ಬಹುದು ಅಥವಾ ನಾವು ತಿಳಿಸ್ತಾ ಇರ್ತಕ್ಕಂಥದ್ದಾಗಿರ್ಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇರ್ತಕ್ಕಂಥವ್ರಿಗಾಗಿರ್ಬಹುದು, ಅದರ ಮಾಹಿತಿಯನ್ನ ತಿಳಿಲಿಕ್ಕೆ ಬಿಡ್ತಾ ಇಲ್ಲ. ಇದೊಂದು ವಿಚಾರ ಇದೆ. ಆದ್ರೆ ದರ್ಶನ್ ಸರ್ ಅವ್ರಿಗೆ ಬೇಲ್ ಯಾಕೆ ಇನ್ಮೇಲೆ ಸಿಗಲ್ಲ ಅಂದ್ರೆ, ಅವರು ಈ ಕೇಸ್ನಿಂದ ಒಂದು ಶಿಕ್ಷೆ ಅಥವಾ ಇಲ್ಲ ನಿರಪರಾಧಿ ಅಂತ ಹೊರಗಡೆ ಬರೋವರೆಗೂ ಅವ್ರಿಗೆ ಯಾವುದೇ ರೀತಿಯಂತ ಬೇಲ್ ಅಂತ ಹೇಳಿ ಸಿಗೋದಿಲ್ಲ. ಒಂದು ನಿರಪರಾಧಿಯಾಗಿ ಹೊರಗಡೆ ಬರಬೇಕು, ಇಲ್ಲ ಅಂದ್ರೆ ಅವರು ಶಿಕ್ಷೆಗೆ ಒಳಗಾಗಬೇಕು. ಆ ರೀತಿ ಈಗ ಪೊಲೀಸರು ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ.
ಇನ್ನು ಪೊಲೀಸರ ಆರೋಪಿ ಪಟ್ಟಿ ಅಲ್ಲಿ ಅವರು ಸಲ್ಲಿಸಿದಂತಹ ಒಂದಿಷ್ಟು ವಿವಾದಾತ್ಮಕ ಹೇಳಿಕೆಗಳು ಕೂಡ ಬಂದವು. ದರ್ಶನ್ ಪರ ವಕೀಲರು ಕೂಡ ಅವರಿಗೆ ಒಂದಿಷ್ಟು ವಾದ ಮಾಡಿದ್ರು, ನೀವು ಚಾರ್ಜ್ ಶೀಟ್ ನಲ್ಲಿ ತಪ್ಪು ಉಲ್ಲೇಖ ಮಾಡಿದ್ರಿ ಅನ್ನೋದು ಇದನ್ನೆಲ್ಲ ಕೇಳಿರ್ತೀರಿ. ಸೊ ಇದು ಕೂಡ ಮುಂದುವರಿತು. ಇದನ್ನು ಕೂಡ ಕಾನೂನು ಗಮನಿಸ್ತಾ ಇದೆ, ಆಲಿಸ್ತಾ ಇದೆ. ಇದನ್ನು ಕೂಡ ಸತ್ಯಾಸತ್ಯಾಂಶಗಳನ್ನ ಹೊರಗಡೆ ತರೋದಕ್ಕೆ ಕಾನೂನು ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದೆ. ಸೊ ದರ್ಶನ್ ಸರ್ ಒಬ್ಬ ಅಪರಾಧಿ ಅಂತ ಹೇಳಲಿಕ್ಕೆ ಅಥವಾ ಅಪರಾಧಿ ಅಂತ ಗುರುತಿಸ್ಲಿಕ್ಕೆ ಸಾವಿರಾರು ಪುಟಗಳ ಸಾಕ್ಷಿಗಳಿದೆಯಂತೆ. ಅದು ನಾಳೆ 16ನೇ ತಾರೀಕು, ಇದೇ ತಿಂಗಳು 16ನೇ ತಾರೀಕು, ನಾಳೆ. ಸೊ ಇವತ್ತು 15, ನಾಳೆ 16, ನಾಳೆ 16ನೇ ತಾರೀಕು. ಸೊ ಈ ಒಂದು ಕೇಸ್ ತನಿಖೆ ನಡೆಯಲಿದೆ. ಸೊ ಯಾವ ರೀತಿ ನಡೆಯಲಿದೆ ಅಂದ್ರೆ, ಮೊನ್ನೆ ನಡೆದಂತಹ ಒಂದು 4 ದಿನಗಳ ಹಿಂದೆ ನಡೆದಂತದ್ದು ಏನು ತನಿಖೆ ಆಯಿತು. ಈ ತನಿಖೆಯಲ್ಲಿ ಸುಮಾರು 2 ಸಾಕ್ಷಿಗಳು ಪೆಂಡಿಂಗ್ ಉಳಿದಿದೆಯಂತೆ. ಸೊ ಕಾರಣ ಅಲ್ಲಿ ಸರ್ಕಾರದ ಪರ ವಕೀಲರು ಬಂದಿಲ್ಲ. ಅವರ ಸುಟಿ ಇರುವ ಕಾರಣಾಂತರಗಳಿಂದ ಅವರು ಬರ್ಲಿಕ್ಕೆ ಆಗಿಲ್ಲ. ಆ ಕಾರಣಾಂತರಗಳಿಂದ ಅವು ಪೆಂಡಿಂಗ್ ಉಳಿದಿದೆ. ಇನ್ನು ನಾಳೆ ನಡೆಯಲಿರುವ ಆ ಒಂದು ಕೇಸ್ ತನಿಖೆ 16ನೇ ತಾರೀಕು ಅವ್ರು ಇರಲೇಬೇಕು, ಕಂಪಲ್ಸರಿ ಆ ವಕೀಲರು ಇರಲೇಬೇಕಾಗುತ್ತೆ. ಸರ್ಕಾರದ ಪರ ವಕೀಲರು ಆ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕಾದ್ರೆ, ಆ ಸಾಕ್ಷಿಗಳನ್ನ ರಿವೀಲ್ ಮಾಡಬೇಕಾದ್ರೆ. ಸೊ ಹಂಗಾಗಿ ನಾಳೆ ಈ ಒಂದು ವಿಚಾರ ಕೂಡ ಹೊರಗಡೆ ಬರಲಿದೆ. ದರ್ಶನ್ ಸರ್ ಅವರ ಮೇಲಿರ್ತಕ್ಕಂಥ ಸಾವಿರಾರು ಪುಟಗಳ ಸಾಕ್ಷಿಗಳು ಯಾವ ರೀತಿ ಇದೆ, ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಸಾಕ್ಷಿಗಳು ಅವರ ಮೇಲೆ ಹಾಕೊಂಡಿದ್ದಾರೆ, ಯಾವ ರೀತಿ ಸಾಕ್ಷಿಗಳನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಯಾವ ಸಾಕ್ಷಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಒಂದಿಷ್ಟು ಸಾಕ್ಷಿಗಳನ್ನ ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕಣ್ಣಿನ ಒಂದು ಸಾಕ್ಷಿಗಳನ್ನು ಕೂಡ ತನಿಖೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಆಮೇಲೆ ದರ್ಶನ್ ಸರ್ ಅವರ ಕೂದಲು ಅಂದ್ರೆ ಹೇರ್ ಕೂಡ ಅಲ್ಲಿ ಬಿದ್ದಿದೆಯಾ ಅನ್ನುವಂತಹ ಒಂದು ಅದರ ಹೇರ್ DNA ಕೂಡ ಚೆಕ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಂತರದಲ್ಲಿ CCTV ಫುಟೇಜ್ಗಳಾಗಿರಬಹುದು, ದರ್ಶನ್ ಸರ್ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಹಾಕಿಕೊಂಡಂತ ಶೂಸ್ ಅಲ್ಲಿ ಅಲ್ಲಿಯ ಮಣ್ಣಿದೆಯಾ ಅನ್ನುವಂಥ ಪರೀಕ್ಷೆ ಕೂಡ ನಡೆದಿದೆ ಅನ್ನುವಂಥದ್ದು ಕೂಡ ಮೇಲಿನ ನೋಟಕ್ಕೆ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಕಾಣಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಗೊತ್ತೇ ಆಗ್ತಾ ಇರುವಂತ ವಿಚಾರ. ಸೊ ಇಷ್ಟೆಲ್ಲ ಪರೀಕ್ಷೆಗಳಾದ ಮೇಲೆ ಇನ್ನೂ ಕೂಡ ಸಾಕಷ್ಟು ವಿಟ್ನೆಸ್ಗಳಿದಾರಂತೆ. ವಿಟ್ನೆಸ್ಗಳಂದ್ರೆ ಸಾಕ್ಷಿಗಳು, ಪ್ರತ್ಯಕ್ಷದರ್ಶಿ ಒಂದು ಸಾಕ್ಷಿಗಳು ಕೂಡ ಇದ್ದಾರೆ. ಪ್ರತ್ಯಕ್ಷದರ್ಶಿ ಅಂತ ಹೇಳಿ ಕರೀತಾರೆ ಅವ್ರನ್ನ. ಅವರು ಕೂಡ ಸಾಕ್ಷಿಗಳು ಇದ್ದಾರೆ ಅನ್ನುವಂಥದ್ದು ಕೂಡ ಬಯಲಾಗ್ತಾ ಇದೆ. ಹಾಗಾಗಿ ದರ್ಶನ್ ಸರ್ಗೆ ಇದೊಂದು ಆತಂಕದ ಒಂದು ವಿಚಾರ ಅಂತ ಹೇಳ್ಬೋದು. ಆದ್ರೆ ದರ್ಶನ್ ಸರ್ ನಿಜಕ್ಕೂ ಕೂಡ ಒಂದಿಷ್ಟು ವಿಚಾರಗಳನ್ನ ಅವರು ನ್ಯಾಯಾಲಯದಲ್ಲಿ ಪ್ರಸ್ತಾಪ ಪಡಿಸಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬಹುತೇಕ ಈ ಒಂದು ಆತಂಕದಲ್ಲಿ ದರ್ಶನ್ ಸರ್ ಇದಾರಾ ಇಲ್ವಾ ಅನ್ನೋ ಸಂಶಯ ಕೂಡ ಮೂಡುತ್ತೆ. ಯಾಕಂದ್ರೆ ಒಂದಿಷ್ಟು ದಿನಗಳ ಹಿಂದೆ ನಡೆದಂತಹ ಒಂದು ತನಿಖಾ ಅವಧಿಯಲ್ಲಿ ದರ್ಶನ್ ಸರ್ ನೇರವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗೆ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿರ್ತಾರೆ. ಯಾವ ರೀತಿ ಅಂದ್ರೆ, ಟ್ರಯಲ್ ಆರಂಭ ಆಗಿದೆ, ಯಾಕೆ ವಿಳಂಬ ಆಗ್ತಿದೆ, ಸೊ ಅದನ್ನ ಬೇಗ ಮುಗಿಸಿ ಅಂತ ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರ್ತಾರೆ ದರ್ಶನ್ ಸರ್. ಆಮೇಲೆ ಇಷ್ಟೆಲ್ಲ ಸಾಕ್ಷಿಗಳನ್ನ ಇವರೆಲ್ಲ ಕಲೆಕ್ಟ್ ಮಾಡಿದ್ರು ಕೂಡ, ಸಾಕ್ಷಿಗಳನ್ನ ಹಾಕಿದ್ರು ಕೂಡ ದರ್ಶನ್ ಸರ್ ಅವರು ನಾಳೆ ನಡೆಯಲಿರುವಂತಹ ಈ ಒಂದು ತನಿಖೆಯಲ್ಲಿ ಯಾವ ರೀತಿ ಇರ್ತಾರೆ ಸ್ಟಡಿ ಆಗಿ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಇನ್ನು ದರ್ಶನ್ ಸರ್ ಪರ ವಕೀಲರು ಯಾವ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ದರ್ಶನ್ ಸರ್ ಅವರಿಗೆ ಆತಂಕ ಅನ್ನುವಂಥದ್ದು ಏನು ಅನ್ನೋದನ್ನು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ಈಗಾಗಲೇ ಹೇಳಿದ್ದೀನಿ. ಇನ್ನೂ ಕೂಡ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಒಂದು ವಿಚಾರನ. 1000 ಪುಟದ ಸಾಕ್ಷಿಗಳಲ್ಲಿ ದರ್ಶನ್ ಸರ್ ಅವರ ಅಲ್ಲಿ ಇದ್ದಾರೆ, ಹೋಗಿದ್ದಾರೆ, ಬಂದಿದ್ದಾರೆ, ಈ ಒಂದು ಏನು ರೇಣುಕಾಸ್ವಾಮಿಯನ್ನ ಎತ್ತಾಕೊಂಡು ಹೋಗಿದ್ದಾರೆ, ಇದೆಲ್ಲವೂ ಕೂಡ ಇದರಲ್ಲಿ ಸಾಕ್ಷಿಗಳು. ದರ್ಶನ್ ಸರ್ ಪಾತ್ರ ಇದೆಯಾ, ದರ್ಶನ್ ಸರ್ ಖಂಡಿತವಾಗ್ಲೂ ಇದರಲ್ಲಿ ಪಾತ್ರ ವಹಿಸಿದಾರಾ, ದರ್ಶನ್ ಸರ್ ಇದರಲ್ಲಿ ಇದಾರಾ ಅನ್ನುವಂಥ ಸಂಶಯಗಳು ಸಾಕಷ್ಟು ಕೂಡ ಮೂಡುತ್ತೆ. ಸೊ ಇದರಲ್ಲಿ ದರ್ಶನ್ ಸರ್ ಇದ್ದಾರೆ ಅನ್ನೋದಕ್ಕೆ ಯಾವ್ದಾದ್ರು ಸಾಕ್ಷಿ ಆಧಾರಗಳು ಬಲಿಷ್ಠವಾಗಿದ್ರೆ, ಸುಮ್ಮನೆ ಹೇಳಿಕೆ ಅಲ್ಲ ಅಥವಾ ಬರವಣಿಗೆ ಅಲ್ಲ, ಆ ಬಲಿಷ್ಠವಾದ ಸಾಕ್ಷಿಗಳು ಕೂಡ ಅಲ್ಲಿ ಸಿಗಬೇಕು. ಅಂದ್ರೆ ಇದು ಹೌದು ದರ್ಶನ್ ಸರ್ ಅಲ್ಲಿ ಹೋಗಿರೋದು ಒಂದು CCTV ಫುಟೇಜ್ ಇದೆಯಾ, ಅಥವಾ ಅಲ್ಲಿ ಯಾವ್ದಾದ್ರು ಒಂದು ಎವಿಡೆನ್ಸ್ ಇದೆಯಾ, ಅಥವಾ ಅಲ್ಲಿ ಯಾವ್ದಾದ್ರು ಒಂದು ತನಿಖೆಯಲ್ಲಿ ಅವರ ಒಂದು ಯಾವ್ದಾದ್ರು ಸಾಕ್ಷಿ ಗುರುತು ಸಿಕ್ಕಿದೆಯಾ, ಅಥವಾ ದರ್ಶನ್ ಸರ್ ಅಲ್ಲಿ ಹಾಕೊಂಡು ಹೋಗಿರ್ತಕ್ಕಂಥ ಶೂಸ್ ಅಲ್ಲಿ ಅಲ್ಲಿಯ ಒಂದು ಪಟ್ಟಣಗೆರೆ ಸೈಡ್ ನ ಮಣ್ಣು ಕಾಣಿಸ್ಕೊಂಡಿದ್ಯಾ ದರ್ಶನ್ ಸರ್ ಶೂಸ್ ಅಲ್ಲಿ. ಸೊ ಆಮೇಲೆ ಬ್ಲಡ್ ಏನಾದ್ರೂ ಕಾಣಿಸ್ಕೊಂಡಿದ್ಯಾ ಅನ್ನುವಂಥದ್ದು ಕೂಡ ಬಹಳಷ್ಟು ತನಿಖೆಯನ್ನ ಕಾನೂನು ಮಾಡಿರುತ್ತೆ. ಸೊ ಇಷ್ಟೆಲ್ಲ ನಡೆದ ಮೇಲೂ ಸಹ, ಇಷ್ಟೆಲ್ಲ ಆದ್ಮೇಲೂ ಸಹ ದರ್ಶನ್ ಸರ್ ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಅಂದ್ರೆ ದರ್ಶನ್ ಸರ್ ಮೇಲೆ ಒಂದಿಷ್ಟು ಆರೋಪಗಳನ್ನೋಕ್ಕಿಂತಲೂ ಏನಂದ್ರೆ ಈ ಒಂದು ಷಡ್ಯಂತ್ರಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ವಕೀಲರು ವಾದಗಳನ್ನ ಮಾಡಿದ್ರು. ಚಾರ್ಜ್ ಶೀಟ್ ನಲ್ಲಿ ತಪ್ಪು ಉಲ್ಲೇಖ ಮಾಡಿದ್ದಾರೆ. 8 ಫೋನ್ಗಳನ್ನ ಟ್ರಯಲ್ ಆರಂಭದಲ್ಲಿ ತೆಗೆದುಕೊಳ್ಬೇಕಾದ್ರೆ ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಈ ಕೇಸನ್ನ ಡೈವರ್ಟ್ ಮಾಡ್ಲಿಕ್ಕೆ ನೋಡಿದ್ದಾರೆ ಅನ್ನುವಂಥದ್ದು ಕೂಡ ಒಂದಿಷ್ಟು ವಿಚಾರಗಳು ಅಲ್ಲಿ ಕೇಳಿ ಬಂದಿವೆ. ಆಮೇಲೆ ಈ ಒಂದು ಇದರ ಹಿಂದೆ ಯಾವುದಾದ್ರೂ ಒಂದಿಷ್ಟು ರಾಜಕಾರಣಿಗಳ ಕೈವಾಡ ಇದೆಯಾ ಅಥವಾ ಏನೇನು ಇದೆಯಾ ಅಂತ ಹೇಳಿ ಸಾಕಷ್ಟು ಜನ
ಮಾತಾಡ್ತಾ ಇದ್ರು. ಅದೇ ಕಾನೂನಿನ ಮುಂದುಗಡೆ ಸಾಕ್ಷಿಗಳನ್ನ ಹೇಳಬೇಕಾದ್ರೆ ಅಥವಾ ಸಾಕ್ಷಿಗಳನ್ನ ಅಲ್ಲಿ ಎವಿಡೆನ್ಸ್ ಅನ್ನ ಕೊಡಬೇಕಾದ್ರೆ, ಅಲ್ಲಿ ಸಾಕ್ಷಿಗಳನ್ನ ದಾಖಲಿಸಬೇಕಾದ್ರೆ ವಕೀಲರ ಒಂದು ವಾದಗಳು ಹೇಗಿರುತ್ತೆ, ವಕೀಲರು ಯಾವ ರೀತಿ ಅದನ್ನ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಈಗ ದರ್ಶನ್ ಸರ್ಗೆ ಒಂದು ಆತಂಕವಾದವಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳು ಬಂದೇ ಬರುತ್ತೆ. ಯಾಕಂದ್ರೆ ಇದು ಸಂಪೂರ್ಣವಾಗಿ ಅಭಿಮಾನಿಗಳಿಗಿಂತಲೂ ಮತ್ತು ಬೇರೆಯವರಿಗಿಂತಲೂ ದರ್ಶನ್ ಸರ್ಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ. ಮತ್ತೆ ಅಲ್ಲಿ ಅದನ್ನ ಮಾಡದಂತವ್ರಿಗೂ ಕೂಡ ಖಂಡಿತವಾಗಿಯೂ ಗೊತ್ತಿರುತ್ತೆ ದರ್ಶನ್ ಸರ್ ಅಲ್ಲಿ ಭಾಗಿ ಇದಾರಾ ಇಲ್ವಾ ಅಂತೇಳಿ. ಸೊ ಹಾಗಾಗಿ ನಾನು ದರ್ಶನ್ ಸರ್ ಅವರ ಬಗ್ಗೆ ಅವ್ರು ಇರ್ತಕ್ಕಂಥ ಅವರ ಒಂದು ಕಾನ್ಫಿಡೆನ್ಸ್ ಅನ್ನ ನೋಡ್ತಾ ಇದ್ರೆ ಬಹುತೇಕ ದರ್ಶನ್ ಸರ್ ಅದರಲ್ಲಿ ಭಾಗಿ ಆಗಿಲ್ಲ. ಹಾಗಾಗಿ ಅವರು ಅಷ್ಟು ಧೈರ್ಯ ಮತ್ತು ಅಷ್ಟು ಕಾನ್ಫಿಡೆನ್ಸ್ ಆಗಿ ಇನ್ನೂ ಕೂಡ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಪ್ರಶ್ನೆಗಳನ್ನ ಮಾಡ್ತಿರ್ಬೇಕಾದ್ರೆ ಯಾಕೆ ಟ್ರಯಲ್ ವಿಳಂಬ ಆಗ್ತಿದೆ, ಬೇಗ ಬೇಗ ಮುಗಿಸಿ, ಏನ್ ಸಾಕ್ಷಿ ಇದನ್ನ ತಂದಿಡಿ ಎನ್ನುವಂಥದ್ದನ್ನ ದರ್ಶನ್ ಸರ್ ನೇರವಾಗಿ ಮಾತಾಡ್ತಾರೆ. ಅಂದ್ರೆ ಬಹುತೇಕ ದರ್ಶನ್ ಸರ್ ಇದರಲ್ಲಿ ಭಾಗವಾಗಿಲ್ಲ ಅಥವಾ ಇದರಲ್ಲಿ ಬಹುತೇಕ ಅವರು ಯಾವುದೇ ರೀತಿ ಕಾಣಿಸ್ಕೊಂಡಿಲ್ಲ, ಪೊಲೀಸರು ಇದನ್ನ ಸಿಕ್ಕಾಕ್ಸುವಂತ ಕೆಲಸ ಮಾಡ್ತಿದಾರ ಅನ್ನುವಂತ ಅನುಮಾನಗಳು ಸಾಕಷ್ಟು ಉಟ್ಕೊಳ್ಳುತ್ತೆ. ಆದ್ರೆ ಅದು ನ್ಯಾಯಾಲಯದ ಮುಖಾಂತರ ಏನು ಎಂಬುದು ಗೊತ್ತಾಗಬೇಕಾಗಿದೆ. ಈಗ ದರ್ಶನ್ ಸರ್ ಎಷ್ಟು ದಿನಗಳ ಕಾಲ ಜೈಲಿನಲ್ಲಿ ಇದ್ರು ಅಂತಂದ್ರೆ ದರ್ಶನ್ ಸರ್ ಸರಿಸುಮಾರು ವರ್ಷಗಳ ಮಿಗಿಲು ಮೀರಿ ಹೋಯ್ತು, ವರ್ಷಗಳೇ ಕಳೆದು ಹೋದ್ವು. ದರ್ಶನ್ ಸರ್ 1 ವರ್ಷಕ್ಕಿಂತ ಹೆಚ್ಚಾಗಿ ಜೈಲು ವಾಸವನ್ನ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಂದ್ರೆ ತಪ್ಪಾಗೋದಿಲ್ಲ, ಅಷ್ಟು ಈಗ ಜೈಲು ವಾಸವನ್ನ ಕಳ್ಕೊಂಡಿದ್ದಾರೆ. ಸೊ ಇಷ್ಟು ಈ ಮ್ಯಾಟರ್ಸ್ ಅನ್ನ ನೋಡಿದಾಗ, ಇಷ್ಟು ಈ ಮ್ಯಾಟರ್ಸ್ ಅನ್ನ ನೀವು ಕೇಳಿದಾಗ ದರ್ಶನ್ ಸರ್ ನೋಡಿ ಜೂನ್ 11ನೇ ತಾರೀಕು 2024ರಲ್ಲಿ ಅವರು ಏನು ಒಂದು ನ್ಯಾಯಾಂಗ ಬಂಧನಕ್ಕೆ ಒಳಗಾಗ್ತಾರೆ. ಅಲ್ಲಿನಿಂದಲೂ ಕೂಡ ಅಂದ್ರೆ ಜೂನ್ 11, 2024, ಇದು 2026. ಸೊ ಬರೋಬ್ಬರಿ 1 ವರ್ಷಗಳಕ್ಕಿಂತಲೂ ಮಿಗಿಲಾದಂತಹ ಜೈಲು ವಾಸವನ್ನ ಮತ್ತು ಜೈಲು ಸಂಕಟವನ್ನ ಈಗ ದರ್ಶನ್ ಸರ್ ಅನುಭವಿಸ್ತಾ ಇರೋದಂತೂ ಡೆಫಿನೆಟ್ಲಿ ಕಾಣಿಸ್ತಾ ಇದೆ. ಇನ್ನು ಸಾಕ್ಷಿ ಆಧಾರಗಳನ್ನ ನಾವು ಕಲೆಕ್ಟ್ ಮಾಡ್ತೀವಿ, ಸಾಕ್ಷಿ ಆಧಾರಗಳನ್ನ ನಾವು ತೋರಿಸ್ತೀವಿ ಅಂತ ಈಗಾಗಲೇ ಎಲ್ಲಾ ಪೊಲೀಸರು ಕೂಡ, ಅವರ ತನಿಖಾಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರದ ಪರ ವಕೀಲರಾಗಿರ್ಬೋದು, ಎಲ್ಲರೂ ಕೂಡ ಇದನ್ನ ಕೇಸ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಬಹಳ ಗಂಭೀರವಾಗಿ ಆಲಿಸಿ, ಇದರಲ್ಲಿ ಏನಾದ್ರೂ ದರ್ಶನ್ ಸರ್ ಇದ್ರೆ ತಪ್ಪಿಸ್ಕೊಳ್ಳಿಕ್ಕೆ ಬಚಾವೇ ಆಗಲ್ಲ. ಅವ್ರು ಇಲ್ಲ ಅಂದ್ರು ಅಥವಾ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಇಲ್ಲ ಅಂದ್ರೂ ಅದಕ್ಕೆ ಸೇರಿಸ್ತಾ ಇದ್ದಾರೆ ಅಂತ ಈಗಾಗಲೇ ನ್ಯಾಯಾಲಯದ ದರ್ಶನ್ ಸರ್ ಅವರ ಒಂದು ವಕೀಲರು, ಅಡ್ವೊಕೇಟ್ಸ್ ಈಗ ವಾದ ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಏನು ದರ್ಶನ್ ಸರ್ ಇದ್ರೆ ಬಿಡ್ತಾರ? ಸೊ ಖಂಡಿತ ಅವರು ಜೈಲಿಗೆ ಹಾಕ್ಸ್ಲೇಬೇಕು ಅನ್ನುವಂತ ಒಂದು ಎಲ್ಲಾ ಥಾಟ್ ಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದೇ ಥಾಟ್ ಮೇಲೆನೆ ಈ ರೀತಿ ಒಂದು ವ್ಯವಸ್ಥೆ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರೆಗ್ಯುಲರ್ ಬೇಲ್ ಅಂತೂ ಇನ್ಮೇಲೆ ದರ್ಶನ್ ಸರ್ಗೆ ಸಿಗೋದು ಕಷ್ಟ. ಯಾಕಂದ್ರೆ ಬೇಲ್ ಅರ್ಜಿ ಹಾಕಿದ್ರು ಕೂಡ, ರೆಗ್ಯುಲರ್ ಬೇಲ್ ಅನ್ನ ಅರ್ಜಿ ಹಾಕಿದ್ರು ಕೂಡ ಅದು ರಿಜೆಕ್ಟ್ ಮಾಡ್ತಾನೆ ಹೋಗುತ್ತೆ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಒಂದು ಶಿಕ್ಷೆ ತಪ್ಪಾಗಿದ್ರೆ ಶಿಕ್ಷೆಯ ಮುಖಾಂತರ ದರ್ಶನ್ ಸರ್ ಅವ್ರನ್ನ ಜನರಿಗೆ ವ್ಯಕ್ತಪಡಿಸುತ್ತೆ. ಅದ ತಪ್ಪಾಗಿರ್ಲಿಲ್ಲ ಅಂದ್ರೆ ನಿರಪರಾಧಿ ಅಂತ ಹೊರಗಡೆ ಬಿಡುವಂತ ಪ್ರಯತ್ನವನ್ನ ಸುಪ್ರೀಂ ಕೋರ್ಟ್ ಮಾಡುವ ಹಂತದಲ್ಲಿದೆ. ಬಟ್ ಯಾವುದೇ ರೀತಿಯಾದಂತಹ ರೆಗ್ಯುಲರ್ ಬೇಲ್ ಅನ್ನ ಅದು ಕೊಡೋದಕ್ಕೆ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದೇ ರೀತಿಯಾಗಿ ಪವಿತ್ರ ಗೌಡ ಕೂಡ ಅರ್ಜಿ ಹಾಕಿದ್ರು. ಸೊ ಅವರು ಬೇಲ್ ಕೂಡ ರಿಜೆಕ್ಟ್ ಆಗಿರುವಂತದ್ದು. ಆಮೇಲೆ ಪವನ್ ಮತ್ತೆ ಇನ್ನು ಬೇರೆ ಬೇರೆ ರೀತಿಯಂತವ್ರೆಲ್ಲ ಕೂಡ ಒಂದು ನನ್ನ ಮಗಳ ಒಂದು ಯಾರು ಪವಿತ್ರ ಗೌಡ ಅವರ ಮಗಳ ಒಂದು ಎಕ್ಸಾಮ್ಸ್ ಇದೆ, ನಾನು ಬಿಟ್ಬಿಡಿ, ನಾನು ಹೋಗ್ತೀನಿ ಒಂದು 20 ದಿವಸ ಅಂತ ಯಾವುದಕ್ಕೂ ಬಿಡ್ಲಿಕ್ಕೆ ಹೋಗಿಲ್ಲ, ಅವರಿಗೆ ಬೇಲನ್ನ ಕೂಡ ಕೊಟ್ಟಿಲ್ಲ. ಸೊ ಆ ರೀತಿ ವ್ಯವಸ್ಥೆ ಆಗಿದೆ. ಸಾಕಷ್ಟು ಜನ ಮತ್ತಿನ್ನು 17 ಆರೋಪಿಗಳೇನಿದ್ದಾರೆ ಇದರಲ್ಲಿ ಕೂಡ ಬೇಲ್ಗೆ ಅರ್ಜಿ ಅಪ್ಲೈ ಮಾಡಿದ್ದಾರೆ. ಬಟ್ ಯಾರಿಗೂ ಕೂಡ ಬೇಲನ್ನ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್. ಈ ಒಂದು ಕೇಸ್, ರೇಣುಕಾಸ್ವಾಮಿಯ ಕೇಸ್ನಲ್ಲಿ ಯಾವುದೇ ರೀತಿಯಾದಂತ ಇನ್ನು ಮೇಲೆ ಬೇಲ್ ಸಿಗೋದು ಕಷ್ಟ ಆಗತ್ತೆ. ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ ಯಾವಾಗ ಇದನ್ನ ತನ್ನ ಕೈಗೆ ಎತ್ಕೊಳ್ಳುತ್ತೋ ಆವಾಗಿಂದ ಬಹಳ ಸ್ಟ್ರಿಕ್ ಆಗಿ ಈ ಒಂದು ವ್ಯವಸ್ಥೆ ನಡೀತಾ ಇದೆ. ಬಟ್ ತನಿಖಾಧಿಕಾರಿಗಳು ಎಡವಟ್ಟನ್ನ ಮಾಡಿದ್ರೆ ಅವ್ರಿಗೂ ಕೂಡ ಶಿಕ್ಷೆಯನ್ನ ಖಂಡಿತವಾಗಿಯೂ ಸುಪ್ರೀಂ ಕೋರ್ಟ್ ವಿಧಿಸುತ್ತೆ ಅನ್ನೋ ನಂಬಿಕೆ ನಮ್ಮ ಸಂವಿಧಾನದ ಮೇಲೆ ನಮಗಿದೆ. ಸೊ ಅದನ್ನ ನಾವು ಒಪ್ಪಿಕೊಡ್ಬೇಕಾಗ್ತದೆ ಕೂಡ ಮತ್ತು ಅದನ್ನ ನಂಬಿಕೆ ಇಡಬೇಕಾಗ್ತದೆ. ಸೊ ಇನ್ನು ಯಾವುದೇ ವ್ಯವಸ್ಥೆಯಲ್ಲಿದ್ರು ಕೂಡ ದರ್ಶನ್ ಸರ್ ಆದಷ್ಟು ಬೇಗ ಹೊರಗಡೆ ಬರಲಿ. ಸೊ ಅವರ ಅಭಿಮಾನಿಗಳ ಜೊತೆಗೆ ಬೆರೀಲಿ. ದರ್ಶನ್ ಸರ್ನ ಆ ತಾಯಿ ಚಾಮುಂಡೇಶ್ವರಿ ಕಾಪಾಡ್ಲಿ. ಆದಷ್ಟು ದರ್ಶನ್ ಸರ್ ಆದಷ್ಟು ಬೇಗ ಹೊರಗಡೆ ಬರಲಿ, ನಿರಪರಾಧಿಯಾಗಿ ಹೊರಗಡೆ ಬರಲಿ. ಸೊ ಇಂತಹ ಒಬ್ಬ ಒಳ್ಳೆಯ ನಟ, ಕನ್ನಡ ಚಲನಚಿತ್ರರಂಗದಲ್ಲಿ ಅತ್ಯದ್ಭುತ ನಾಯಕ, ಸೊ ಅದ್ರ ಜೊತೆಗೆ ಎಷ್ಟೋ ಜನರನ್ನ ಬೆಳೆಸಿದಂತ ನಾಯಕ, ಸಾಕಷ್ಟು ಜನರಿಗೆ ಬದುಕನ್ನ ಕಟ್ಟಿಕೊಟ್ಟಂತ ನಾಯಕ, ಅನ್ನದಾತ ನಾಯಕ. ಸೊ ಇಂತಹ ಒಬ್ಬ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಈ ರೀತಿ ವ್ಯವಸ್ಥೆಯಲ್ಲಿ ಅಥವಾ ಈ ರೀತಿ ಜೈಲಿನ ಕಂಬಿ ಹಿಂದೆ ಇರೋದು ಎಲ್ರಿಗೂ ಕೂಡ ನೋವೇ. ಸೊ ಸ್ವತಃ ಪತ್ನಿಗಾಗಿರ್ಬಹುದು, ಮಗ ವಿನೇಶ್ಗಾಗಿರ್ಬಹುದು, ವಿಜಯಲಕ್ಷ್ಮಿ ಅಮ್ಮರಿಗಾಗಿರ್ಬಹುದು, ಅಭಿಮಾನಿಗಳಿಗಾಗಿರ್ಬಹುದು, ಅವರನ್ನ ಪ್ರೀತಿಸುವಂತಹ ಒಂದಿಷ್ಟು ಅಣ್ತಮ್ಮಂದರಿಗಾಗಿರ್ಬಹುದು, ಅಥವಾ ಅವರನ್ನ ಪ್ರೀತಿಸುವಂತ ಪ್ರತಿಯೊಂದು ಜೀವಕ್ಕಾಗಿರ್ಬಹುದು, ಇದೊಂದು ರೀತಿ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಈ ನೋವು ಆದಷ್ಟು ಬೇಗ ಭರಿಸಲಿ, ಆದಷ್ಟು
ಒಂದು ದರ್ಶನ್ ಸರ್ ಅವರ ಒಳ್ಳೆಯ ಕಾಲ ಹತ್ತಿರಕ್ಕೆ ಬರಲಿ, ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಂದು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ನಿಮಗೆ ಏನ್ ತಿಳಿಸಬೇಕಾಗಿತ್ತು ಅದನ್ನ ತಿಳಿಸಿದ್ದೀನಿ ಅಂತ ಅನ್ಕೊಳ್ತೀನಿ. ಮತ್ತಷ್ಟು ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ, ದರ್ಶನ್ ಸರ್ ಅಭಿಮಾನಿಗಳಲ್ಲಿ ಏನಾದರೂ ಒಂದಿಷ್ಟು ಪ್ರಶ್ನೆಗಳಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಆ ಕಾನೂನಿನ ಬಗ್ಗೆ ನಾನು ಒಂದು ಚರ್ಚೆಯನ್ನು ಮಾಡೋದ್ರ ಜೊತೆಗೆ ಮತ್ತಷ್ಟು ಅಲ್ಲಿಂದ ಅಪ್ಡೇಟ್ಸ್ ಗಳನ್ನ ತರಿಸ್ಕೊಂಡು ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ನಿಮ್ಮ ನಟ ಅದ್ಭುತವಾದಂತ ನಟ. ಯಾಕಂತಂದ್ರೆ ಸುಮ್ಮನೆ ಹೊಗಳ್ಬೇಕು ಅಂತ ಹೊಗಳ್ತಾ ಇಲ್ಲ, ಯಾಕಂದ್ರೆ ಎಷ್ಟೋ ಜನರು ಆತನ ಗರಡಿಯಲ್ಲಿ ಬೆಳೆದಿದ್ದಾರೆ, ದರ್ಶನ್ ಸರ್ ಅವರ ಗರಡಿಯಲ್ಲಿ ಬೆಳೆದು ಸೊ ಅವರಿಂದ ಒಂದು ಫೇಮಸ್ ಆಗಿರೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅವರು ಬೆಳೆಸಿದಂತ ಎಷ್ಟೋ ಕಲಾವಿದರಿದ್ದಾರೆ. ಸೊ ಎಷ್ಟೋ ಅನಾಥಾಶ್ರಮಗಳನ್ನು ನೋಡಿಕೊಂಡಿರುವಂತಹ ನಾಯಕ. ಅವರ ಭಾವನೆ, ಅವರ ಒಳ್ಳೆಯ ಮನಸ್ಥಿತಿಗಳಿಗೆ ಖಂಡಿತ ಒಂದಲ್ಲ ಒಂದಿನ ಒಳ್ಳೆ ಕಾಲ ಬಂದೇ ಬರುತ್ತೆ. ಡೋಂಟ್ ವರಿ ಡಿ ಬಾಸ್ ಫ್ಯಾನ್ಸ್, ದಯವಿಟ್ಟು ಸೊ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ, ತಾಯಿ ಚಾಮುಂಡೇಶ್ವರಿ ಆರಾಧಿಸ್ರಿ. ಆ ತಾಯಿ ಚಾಮುಂಡೇಶ್ವರಿನ ತನ್ನ ಮಗ ದರ್ಶನ್ ರವರನ್ನ ಆದಷ್ಟು ಬೇಗ ಹೊರಗಡೆ ಬರ್ಸ್ಕೊಡ್ತಾಳೆ ಆ ತಾಯಿ ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಪ್ಲೀಸ್ ವೆಲ್ಕಮ್ ಟು ದರ್ಶನ್ ಸರ್. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ದಯವಿಟ್ಟು ದರ್ಶನ್ ಸರ್ ಅಭಿಮಾನಿಗಳು ಯಾರೆಲ್ಲ ಇದ್ದೀರಿ, ಆಮೇಲೆ ಹಾನೆಸ್ಟ್ ಡಿ ಬಾಸ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಈ ಯುವರಾಜಗೌಡ ಮಿರ್ಜಿ ಅವರ ಮೇಲೆ ಇರಲಿ ಅಂತ ಕೇಳ್ಕೊಂಡು ಸೊ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಮತ್ತೆ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ.